ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 8, 2025 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ನಮ್ಮ ಒಂದು ಚಾನಲಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹಾಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಫ್ರೀಯಾಗಿ ಪ್ರಚಲಿತ ಘಟನೆಗಳ ತರಗತಿಗಳು ಕೂಡ ನಡೀತಾ ಇದ್ದಾವೆ. ಎಲ್ಲರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಈಗ ನೋಡಿ, ಮೊದಲನೇದಾಗಿ ಸೆಪ್ಟೆಂಬರ್ 8, 2025 ಪ್ರಚಲಿತ ಘಟನೆಗಳ ಒಂದು ಥಂಬ್ನೇಲ್ ಕ್ವಶನ್ ನೋಡಿದರೆ, ಇಲ್ಲಿ ನೋಡಿ, ಇತ್ತೀಚೆಗೆ ಹಾಕಿ ಏಷ್ಯಾ ಕಪ್ ಫೈನಲ್ ಪಂದ್ಯಾವಳಿ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಅಂದರೆ ನಿನ್ನೆ ರಾತ್ರಿಯೂ ಕೂಡ ಇಲ್ಲಿ ಹಾಕಿ ಏಷ್ಯಾ ಕಪ್ ಇದೆ, ಆ ಒಂದು ಏಷ್ಯಾ ಕಪ್ಪನ್ನು ನಮ್ಮ ಒಂದು ಭಾರತ ಇಲ್ಲಿ ಗೆದ್ದುಕೊಂಡಿದೆ. ಈ ಒಂದು ಪ್ರಶ್ನೆ 2 ರಿಂದ 3 ವೇಯಲ್ಲಿ ಕೇಳ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಹಾಕಿ ಪಂದ್ಯಾವಳಿ ಅಥವಾ ಹಾಕಿ ವಿಶ್ವಕಪ್ ಗೆದ್ದಿದ್ದು ಯಾರು, ಅಥವಾ 2025ರಲ್ಲಿ ಹಾಕಿ ವಿಶ್ವಕಪ್ ಗೆದ್ದಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಭಾರತ ಅಂತ ಆನ್ಸರ್ನ ಮಾಡ್ಬೋದು. ರನ್ನರ್ ಅಪ್ ದೇಶ ಯಾವುದು ಅಂತ ಕೇಳ್ಬೋದು. ರನ್ನರ್ ಅಪ್ ದೇಶವನ್ನು ಈ ಒಂದು ಆರ್ಟಿಕಲ್ನ ನಾನು ಹೇಳಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೇನೆ. ಮತ್ತು ಈ ಒಂದು ಫೈನಲ್ ಪಂದ್ಯಾವಳಿ ಏನಿದೆ, ಇದು ಭಾರತದಲ್ಲಿ ನಡೆದಿರ್ತಕ್ಕಂಥದ್ದು. ಎಲ್ಲಪ್ಪ ನಡೀತು ಅಂತಾರೆ, ಬಿಹಾರ ರಾಜ್ಯದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಅದರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯಲ್ಲಿ ಈ ಒಂದು ಆರ್ಟಿಕಲ್ ಹೇಳಬೇಕಾದ್ರೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡ್ತೇನೆ. ಈ ಒಂದು ಆರ್ಟಿಕಲ್ ನೋಡಬೇಕಾದ್ರೆ ನೋಡೋಣ. ಇಲ್ಲಿ ನೋಡಿ, ಇತ್ತೀಚೆಗೆ ಹಾಕಿ ಏಷ್ಯಾ ಕಪ್ ಫೈನಲ್ ಪಂದ್ಯಾವಳಿ ನಡೆದ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಇಲ್ಲಿ ಬಿಹಾರ ರಾಜ್ಯದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ತರಗತಿನ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಇಮೇಜನ್ನ ನೀವು ನೋಡ್ಕೊಳ್ಳಿ. ಯಾವ ರೀತಿ ಇದೆಯಪ್ಪ ಅಂತಂದರೆ ತುಂಬ ಮೋಟಿವೇಟೆಡ್ ಇಮೇಜ್ ಇದು. ನೀವು ನೋಡ್ಬೋದು ಇಲ್ಲಿ, ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಲೈಫ್ ಅಂತ. ಅಂದರೆ ನಿಮ್ಮ ಒಂದು ಜೀವನದಲ್ಲಿ ನೀವೇನಾದರೂ ಪ್ರಾಬ್ಲಮ್ ಅಥವಾ ಏನಾದರೂ ತೊಂದರೆಗಳು ಇದ್ದಾವೆ ಅಂತ ಇಲ್ಲಿ ಕೇಳಿದರೆ, ಹೌದು ಅಂತ ಆನ್ಸರ್ ಮಾಡೋರಿಗೆ ಎಸ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಂತ ಆನ್ಸರ್ ಮಾಡೋದವರಿಗೆ ನೋ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಸ್. ಈಗ ಯಾರ ಹತ್ರನೂ ನೋಡಿ, ನಿಮ್ಮ ಹತ್ರವೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ದೆನ್ ವೈ ವರಿ, ಅಂದರೆ ಯಾಕೆ ಹೆದರ್ತೀರಾ ಅಂತ ಇಲ್ಲಿ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಏನಾದರೂ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಎಸ್ ಅಂತ ಅಂದರೆ ದೆನ್ ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾನ್ ಯು ಡೂ ಸಮಥಿಂಗ್ ಅಬೌಟ್ ಇಟ್, ಅಂದರೆ ನೀವೇನಾದರೂ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಏನಾದರೂ ಮಾಡ್ತೀರಾ. ನೆಕ್ಸ್ಟ್ 2 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಅಂತ ಅಂದರೆ ದೆನ್ ವೈ ವರಿ, ಅಂದರೆ ಅದಕ್ಕೆ ಯಾಕೆ ಹೆದರ್ಕೋತೀರಾ, ಅಂದರೆ ಈಗ ಏನಾದರೂ ಮಾಡ್ತಿದ್ದೀವಿ ಅಂತ ಅಂದಮೇಲೆ ಯಾಕೆ ಹೆದರ್ಕೋಬೇಕು. ನೆಕ್ಸ್ಟ್ ನಾನು ಏನು ಮಾಡ್ತಿಲ್ಲ ಅಂತಂದ್ರೂ ಕೂಡ ಯಾಕೆ ಹೆದರ್ಕೋಬೇಕು. ಅಟ್ ದ ಎಂಡ್ ದೆನ್ ವೈ ವರಿ, ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ಯಾಕೆ ಹೆದರ್ಕೋಬೇಕು. ಇದು ಒಂದೇ ಬರ್ತಕ್ಕಂಥದ್ದು, ಇದನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಒಂದು ಲೈಫಲ್ಲಿ ಈ ರೀತಿಯಾಗಿ ನೀವು ಕೂಡ ಇದನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾ ತರಗತಿಗಳನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ವಿಧಾನ ಪರಿಷತ್ತಿನಲ್ಲಿ 37ಕ್ಕೆ ಏರಿಕೆಯಾದ ಕಾಂಗ್ರೆಸ್ ಸಂಖ್ಯಾಬಲ ಅಂತ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ 2 ಇರ್ತವೆ. ನಮ್ಮ ಒಂದು ಟೋಟಲ್ ಆಗಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರ್ತಕ್ಕಂಥದ್ದು. ಉತ್ತರ ಪ್ರದೇಶ, ಬಿಹಾರ, ಮತ್ತು ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಈ ಒಂದು 6 ರಾಜ್ಯಗಳಲ್ಲಿ ಈ ಒಂದು ಏನಿದೆ ಅಂತ ಅಂದರೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಟೋಟಲ್ ಆಗಿ 6 ರಾಜ್ಯದಲ್ಲಿ ಇದ್ದಾವೆ. ಆ ಒಂದು 6 ರಾಜ್ಯದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ವಿಧಾನ ಪರಿಷತ್ನಲ್ಲಿ ಟೋಟಲ್ ಆಗಿ 75 ಜನ ಇಲ್ಲಿ ಇದ್ದಾರೆ. ಅದರಲ್ಲಿ ಈಗ 37ಕ್ಕೆ ಏರಿಕೆ ಆಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸಂಖ್ಯಾಬಲ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇದನ್ನು ತೆಗೆದುಕೊಂಡು ಬಂದಿದೆ, ಆಯಿತಾ. ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ನೋಡೋಣ. ಸಾಂಸ್ಕೃತಿಕ ಆಸ್ತಿಗೆ ದೊಡ್ಡ ಶಕ್ತಿ ಭೂಪೇನ್ ದಾ ಎಂಬತಕ್ಕಂಥವ್ರು. ಈ ಒಂದು ಭೂಪೇನ್ ದಾ ಅವರ ಒಂದು ಶತಮಾನೋತ್ಸವದ ಒಂದು ಗೌರವಾಂಜಲಿಯನ್ನು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ನೀಡಿದ್ದಾರೆ. ಇವರ ಒಂದು ಏನಪ್ಪ ಅಂತಂದರೆ 2 ಆರ್ಟಿಕಲ್ಸ್ಗಳು, ಅಥವಾ ಇವರು ಏನು ಬರೆದಿರ್ತಾರೆ ಅದರ ಬಗ್ಗೆ ಸಂಬಂಧಪಟ್ಟಂತೆ 2 ಆರ್ಟಿಕಲ್ ಇದ್ದಾವೆ. ಆಲ್ ಮ್ಯಾನ್ ರಿವರ್ ಅಂತ ಎಂಬತಕ್ಕಂಥದ್ದು ರೋಬೇಸನ್ ಅವರ ಆಲ್ ಮ್ಯಾನ್ ರಿವರ್ ಹಾಡು ಭೂಪೇನ್ ದಾ ಅವರ ಒಂದು ಸಾಂಪ್ರದಾಯಿಕ ಸಂಯೋಜನೆ ವಿಸ್ತೀರ್ಣ ಪರವರೆಗೆಯಲ್ಲಿ ಸ್ಫೂರ್ತಿಯಾಯಿತು ಅಂತ ಇಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಈ ಒಂದು ಭೂಪೇನ್ ದಾ ಇವರ ಬಗ್ಗೆ ನಾವು ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಇವರು, ಅದನ್ನು ನಾವು ನೋಡೋಣಂತೆ. ಈಗ ತರಗತಿಗಳನ್ನು ನೋಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟು ಥಂಬ್ನೇಲ್ ಕ್ವಶನ್ ಇದು. ಭಾರತದ ಮುಡಿಗೆಯಲ್ಲಿ ಏಷ್ಯಾ ಕಪ್ ಅಂತ. ಏಷ್ಯಾ ಕಪ್ ಇಲ್ಲಿ ಇತ್ತೀಚೆಗೆ ಬಿಹಾರದಲ್ಲಿ ನಡೀತು. ಚಾಂಪಿಯನ್ ಆಗಿ ನಮ್ಮ ಒಂದು ಭಾರತದ ಒಂದು ಬಿಹಾರದಲ್ಲಿ ಇರತಕ್ಕಂಥ ಒಂದು ರಾಜಗಿರಿ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನಡೀತು. ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಭಾರತ ಇಲ್ಲಿ ವಿನ್ನರ್ ಆಗಿದೆ. ನೆಕ್ಸ್ಟು ಇಲ್ಲಿ ಬಿಹಾರದ ರಾಜಗಿರಿನಲ್ಲಿ ಭಾನುವಾರ ನಡೆದ ಒಂದು ಏಷ್ಯಾ ಕಪ್ ಫೈನಲ್ನಲ್ಲಿ ಜಯಿಸಿದ ಭಾರತ ಪುರುಷರ ತಂಡವು ಟ್ರೋಫಿಯೊಂದಿಗೆ ಇಲ್ಲಿ ಸಂಭ್ರಮ ಇಲ್ಲಿ ತೆಗೆದುಕೊಂಡು ಬಂದಿದೆ. ಯಾವ ರೀತಿ ಗೆದ್ದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು. ಬಿಹಾರದಲ್ಲಿ ದಿಲ್ಪ್ರೀತ್ ಸಿಂಗ್ ಅವರು ಹೊಡೆದ 2 ಗೋಲುಗಳ ಬಲದಿಂದ ಭಾರತ ಹಾಕಿ ತಂಡವು ಏಷ್ಯಾ ಕಪ್ ಗೆದ್ದುಕೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರೊಂದಿಗೆ ಮುಂದಿನ ವರ್ಷ ನಡೆಯಲಿರ್ತಕ್ಕಂಥ ಒಂದು ವಿಶ್ವಕಪ್ ಟೂರ್ನಿಗೆ ಅರ್ಹತೆ ಕೂಡ ಇದೆ. ಭಾನುವಾರ ಇಲ್ಲಿ ನಡೆದ ಒಂದು ಫೈನಲ್ ಪಂದ್ಯವು ತಂಡವು ಇಲ್ಲಿ 4-1 ಹಾಲಿ ಚಾಂಪಿಯನ್ ದಕ್ಷಿಣ ಕೊರಿಯಾದ ಒಂದು ವಿರುದ್ಧ ಇಲ್ಲಿ ಗೆದ್ದಿರ್ತಕ್ಕಂಥದ್ದು. ಅಂದರೆ
ತುಂಬ ಇಂಪಾರ್ಟೆಂಟು. ಯಾವ ದೇಶದ ವಿರುದ್ಧ ಇಲ್ಲಿ ಗೆದ್ದಿದೆ ಅಂತ ಕೇಳಿದರೆ ರನ್ನರ್ ಅಪ್ ಯಾವುದು ಅಂತ ಕೇಳಿದರೆ ಸೌತ್ ಕೊರಿಯಾ ಅಥವಾ ದಕ್ಷಿಣ ಕೊರಿಯಾ. ಇದು ಕೂಡ ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ದಕ್ಷಿಣ ಕೊರಿಯಾದ ಒಂದು ವಿರುದ್ಧ ಇಲ್ಲಿ ಗೆದ್ದಿರ್ತಕ್ಕಂಥದ್ದು. ಇದು ಭಾರತಕ್ಕೆ 4ನೇ ಏಷ್ಯನ್ ಟ್ರೋಫಿ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಬಹುದು, ಎಷ್ಟನೇ ಏಷ್ಯನ್ ಕಪ್ ಅಂತ ಕೇಳಿದರೆ 4ನೇ ಏಷ್ಯನ್ ಟ್ರೋಫಿ. ಈ ಟೂರ್ನಿಯ ಇತಿಹಾಸದಲ್ಲಿ ಅತ್ಯಧಿಕ ಟ್ರೋಫಿಗಳನ್ನು ಜಯಿಸಿದ ಪಟ್ಟಿಯಲ್ಲಿ ಭಾರತ ಇಲ್ಲಿ 2ನೇ ಸ್ಥಾನದಲ್ಲಿದೆ. 5 ಬಾರಿ ಗೆದ್ದಿರ್ತಕ್ಕಂಥ ಒಂದು ದಕ್ಷಿಣ ಕೊರಿಯಾ ಮೊದಲ ಸ್ಥಾನದಲ್ಲಿ ಇರತಕ್ಕಂಥದ್ದು. ಭಾರತ ತಂಡವು 2003 ಅಂದರೆ ಕುವಾಲಾಲಂಪೂರ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಗೆದ್ದಿದೆ. 2007ರಲ್ಲಿ ಚೆನ್ನೈಯಲ್ಲಿ ನಡೆದಂಥ ಒಂದು ಏಷ್ಯಾ ಕಪ್ನಲ್ಲಿ ಗೆದ್ದಿದೆ. ಮತ್ತು 2017ರಲ್ಲಿ ಢಾಕಾ ಬಾಂಗ್ಲಾದೇಶನಲ್ಲಿ ನಡೆದಂಥ ಒಂದು ಪಂದ್ಯದಲ್ಲೂ ಕೂಡ ನಮ್ಮ ಒಂದು ಭಾರತ ಇಲ್ಲಿ ಪ್ರಥಮ ಸ್ಥಾನ ಅಥವಾ ಇಲ್ಲಿ ವಿನ್ನರ್ ಆಗಿದೆ. ಏಷ್ಯಾ ಕಪ್ ಇಲ್ಲಿ ಜಯಿಸಿದೆ. ಮುಂದಿನ ಒಂದು ಈಗ ಪ್ರೆಸೆಂಟಾಗಿ 2025ರಲ್ಲೂ ಕೂಡ ಹಾಕಿಯಲ್ಲಿ ಏಷ್ಯಾ ಕಪ್ನಲ್ಲಿ ನಮ್ಮ ಒಂದು ಭಾರತ ಗೆದ್ದಿರತಕ್ಕಂಥದ್ದು. ಮುಂದಿನ ವರ್ಷದ ಒಂದು ಆಗಸ್ಟ್ 14ರಿಂದ 30ರವರೆಗೆ ಬೆಲ್ಜಿಯಂನಲ್ಲಿ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಜಂಟಿ ಆತಿಥ್ಯದಲ್ಲಿ ನಡೆಸ್ತಕ್ಕಂಥ ಒಂದು ಏಷ್ಯಾ ಕಪ್ ಏನಿದೆ, FIH ವಿಶ್ವಕಪ್ ಏನಿದೆ, ಆ ಒಂದು ಟೂರ್ನಿಗೂ ಕೂಡ ಇಲ್ಲಿ ಭಾರತ ಇಲ್ಲಿ ನೇರ ಪ್ರವೇಶ ಇಲ್ಲಿ ಪಡೆದಿರ್ತಕ್ಕಂಥದ್ದು. ಅಂದರೆ ಈ ಒಂದು ಏಷ್ಯಾ ಕಪ್ನ ಗೆದ್ದಿರೋ ಕಾರಣದಿಂದಾಗಿ ನೇರ ಪ್ರವೇಶ ನಮಗೆ ಸಿಕ್ಕಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಭಾರತ ತಂಡದ ದಿಲಪ್ರೀತ್ ಅವರು 28ನೇ ನಿಮಿಷ ಮತ್ತು 45ನೇ ನಿಮಿಷದಲ್ಲಿ ಗೋಲು ಗಳಿಸಿದರು. ಸುಖಜಿತ್ ಸಿಂಗ್ ಮತ್ತು ಮೊದಲ ನಿಮಿಷದಲ್ಲಿ ಗೋಲು ಹೊಡೆದು ಇಲ್ಲಿ ತಂಡಕ್ಕೆ ಉತ್ತಮ ಆರಂಭ ನೀಡಿದರು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಗೆದ್ದರು ಅಂತ. ಆದರೆ ನಮಗೆ ತುಂಬ ಇಂಪಾರ್ಟೆಂಟು, ದಕ್ಷಿಣ ಕೊರಿಯಾ ದೇಶದ ವಿರುದ್ಧ ನಮ್ಮ ಒಂದು ಭಾರತ ಗೆದ್ದಿರ್ತಕ್ಕಂಥದ್ದು. ಮುಂದಿನ ವರ್ಷ ನಡೀತಕ್ಕಂಥ ಒಂದು FIH ವಿಶ್ವಕಪ್ನಲ್ಲಿ ನಮ್ಮ ಒಂದು ಭಾರತ ನೇರ ಒಂದು ಡೈರೆಕ್ಟಾಗಿ ಸೆಲೆಕ್ಷನ್ ಆಗಿದೆ. ಈ ರೀತಿಯಾಗಿ ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ನಮ್ಮ ಒಂದು ಭಾರತ ರಾಜಗೀರ್ ಅಥವಾ ಬಿಹಾರದ ರಾಜಗೀರದಲ್ಲಿ ನಡೆದಂಥ ಒಂದು ಏಷ್ಯಾ ಕಪ್ನಲ್ಲಿ ಹಾಕಿಯಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟು, ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಸಬಲೆಂಕಾಗೆ ಸತತ 2ನೇ ಕಿರೀಟ ಅಂತ. ಅಂದರೆ ಇತ್ತೀಚೆಗೆ ನಾನು ಈಗಾಗಲೇ ಹೇಳಿದ್ದೆ ಸೆಮಿಫೈನಲಲ್ಲಿ ಸಬಲೆಂಕಾ ಬಂದಿದ್ದರು ಅಂತ. ಈಗ ಸಬಲೆಂಕಾ ಅವರು ಸಕ್ಸಸ್ಫುಲಿ ಈಗ ಆಸ್ಟ್ರೇಲಿಯನ್ ಓಪನ್ ಗೆದ್ಕೊಂಡಿದ್ದಾರೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ಇದನ್ನು ಗೆದ್ಕೊಂಡಿದ್ದಾರೆ. ಅನಿಸಿಮೋವಾ ಎಂಬತಕ್ಕಂಥ ಒಂದು ಆಟಗಾರ್ತಿಯ ವಿರುದ್ಧ ಇಲ್ಲಿ ಗೆಲುವು ಬಂದಿರತಕ್ಕಂಥದ್ದು. ಸಬಲೆಂಕಾ ಅವ್ರನ್ನ ನೀವು ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಟ್ರೋಫಿಯನ್ನು ಹಿಡ್ಕೊಂಡಿದ್ದಾರೆ. ಸಬಲೆಂಕಾ ಅವರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇವರು ಟೆನ್ನಿಸ್ ಟೂರ್ನಿ ಏನಪ್ಪ ಅಂತ ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಈಗ ಗೆದ್ದಿರ್ತಾರೆ. ನೆಕ್ಸ್ಟು ಇಲ್ಲಿ ರಷ್ಯಾದಲ್ಲಿ ಕ್ಯಾನ್ಸರ್ ಲಸಿಕೆ ಸಿದ್ಧ ಅಂತ ಕೊಟ್ಟಿದ್ದಾರೆ, ಶೀಘ್ರದಲ್ಲಿ ಲಭ್ಯ ಅಂತ. ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಈ ಒಂದು ಆರ್ಟಿಕಲಿನ ಅಂತ ಅಂದರೆ, ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ ಕ್ಯಾನ್ಸರ್ ವಿರುದ್ಧ ಲಸಿಕೆಯನ್ನು ತಯಾರಿಸಿದ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ರಷ್ಯಾ. ಕ್ಲಿನಿಕಲ್ ಪ್ರಯೋಗಗಳು ಇಲ್ಲಿ ಯಶಸ್ವಿಯಾಗಿದ್ದಾವೆ. ಯುವ ಜನರಲ್ಲಿ ಕಂಡುಬರತಕ್ಕಂಥ ಒಂದು ದೊಡ್ಡ ಕರುಳಿನ ಒಂದು ಕ್ಯಾನ್ಸರ್ಗೆ ಇಲ್ಲಿ ಲಸಿಕೆಯನ್ನು ಇಲ್ಲಿ ಕಂಡುಹಿಡಿದಿದ್ದಾರೆ. ತುಂಬ ಇಂಪಾರ್ಟೆಂಟು, ರಷ್ಯಾದಲ್ಲಿ ಕ್ಯಾನ್ಸರ್ ಲಸಿಕೆ ಸಿದ್ಧ ಅಂತ ಕೊಟ್ಟಿದ್ದಾರೆ. ಮತ್ತಷ್ಟು ಲಸಿಕೆ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಕೋಲೋರೆಕ್ಟಲ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಲಸಿಕೆ ಅಭಿವೃದ್ಧಿಪಡಿಸಿದ ಸಂಶೋಧಕರು ಗ್ಲಿಯೋಬ್ಲಾಸ್ಟೋಮಾ ಮತ್ತು ಆಕ್ಯುಲರ್ ಮೆಲನೋಮಾ ಸೇರಿದಂತೆ ಕೆಲವು ನಿರ್ದಿಷ್ಟ ವಿಧದ ಒಂದು ಮೆಲನೋಮಾ ಕ್ಯಾನ್ಸರ್ಗೆ ಇಲ್ಲಿ ಲಸಿಕೆ ಅಭಿವೃದ್ಧಿಪಡಿಸತಕ್ಕಂಥ ಒಂದು ಸಂಶೋಧನೆ ನಡೆಸ್ತಾ ಇದ್ದಾರೆ. ಈ ಲಸಿಕೆಗಳ ಅಭಿವೃದ್ಧಿ ಕಾರ್ಯ ಇಲ್ಲಿ ಬಹುತೇಕ ಇಲ್ಲಿ ಅಂತಿಮ ಹಂತದಲ್ಲಿದೆ ಅಂತ ಇಲ್ಲಿ ಸಂಶೋಧನೆಯಲ್ಲಿ ತಿಳಿಸಿದೆ. ನೆಕ್ಸ್ಟು ಫೈನಲ್ಗೇರಿದ ದಕ್ಷಿಣ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತ ಈ ಒಂದು ಆರ್ಟಿಕಲ್ ಯಾಕಪ್ಪ ಅಂದಿದೆ ಅಂತಂದರೆ, ದುಲೀಪ್ ಟ್ರೋಫಿ ತುಂಬ ನ್ಯೂಸಲ್ಲಿದೆ. ಯಾವ ರೀತಿ ಪ್ರಶ್ನೆ ಬರ್ಬೋದು, ಇತ್ತೀಚೆಗೆ ಆಟವಾಡಿದ ದುಲೀಪ್ ಟ್ರೋಫಿ ಅಥವಾ ದುಲೀಪ್ ಟ್ರೋಫಿ ಏನಿದೆ ಇದು ಯಾವ ಆಟಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಇದು ಕ್ರಿಕೆಟ್ಗೆ ಸಂಬಂಧ ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ಒಂದೇ ಕಾರಣಕ್ಕೆ ಈ ಒಂದು ಆರ್ಟಿಕಲ್ ತಂದಿರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಇಲ್ಲಿ ನದಿಯ ನೆನಪಿನ ಹಂಗು ಹೊಣೆ ಅಂತ ಕೊಟ್ಟಿದ್ದಾರೆ. ಪಂಜಾಬ್ಗೆ ಮುಂಗಾರು ಆಘಾತ ಅಂತ, ಪ್ರವಾಹಕ್ಕೆ 46 ಜನರು ಮೃತ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಯಾವ ಪ್ರವಾಹ ಅಂತ ನೋಡೋಣ. ಪ್ರವಾಹದ ಕಾರಣ ಪಂಜಾಬ್ನ ಒಂದು ಅಜ್ನಾಲಾ ಪ್ರದೇಶದಲ್ಲಿ ಮುಳುಗಡೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಇಲ್ಲಿ ನಡೀತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹವಾಮಾನ ವೈಪರೀತ್ಯದಿಂದ ಈ ಒಂದು ಪ್ರವಾಹ ಬರ್ತಿದೆ ಅಂತ. ಪಂಜಾಬ್ನಂತೆಯೇ ಉತ್ತರ ಭಾರತದ ಇತರ ರಾಜ್ಯಗಳಲ್ಲೂ ಕೂಡ ಇಲ್ಲಿ ಮುಂಗಾರು ಮಳೆಯಿಂದಾಗಿ ಹಾನಿಯಾಗಿರ್ತಕ್ಕಂಥದ್ದು. ಹಿಮಾಚಲ ಪ್ರದೇಶದಲ್ಲಿ ಮಳೆ ಮತ್ತು ಭೂಕುಸಿತದಿಂದಾಗಿ 371 ಜನ ಇಲ್ಲಿ ಮೃತಪಟ್ಟಿದ್ದಾರೆ ಅಂತ ಇಲ್ಲಿ ಆರ್ಟಿಕಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಪಂಜಾಬ್ನಲ್ಲಿ ಏನು ಪ್ರವಾಹ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಾಖಂಡದಲ್ಲಿ ಕೂಡ ಸಹ ಇದೇ ರೀತಿ ಒಂದು ಪರಿಸ್ಥಿತಿ ಕಂಡು ಬಂದಿರತಕ್ಕಂಥದ್ದು. ಉತ್ತರ ಭಾರತದಲ್ಲಿ ಕಳೆದ ಒಂದು 2 ವಾರಗಳ ಒಂದು ಸರಾಸರಿಗಿಂತ ಹೆಚ್ಚು ಮಳೆಯಾಗಿದೆ. ಸಾಮಾನ್ಯವಾಗಿ 73.1 ಮಿಲಿಮೀಟರ್ ಮಳೆಯಾಗುತ್ತಿದ್ದ ಒಂದು ಹಿನ್ನೆಲೆಯಲ್ಲಿ 205.3 ಮಿಲಿಮೀಟರ್ ಮಳೆಯಲ್ಲಿ ದಾಖಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರವಾಹಕ್ಕೆ ಕಾರಣಗಳಾಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಏನಾದರೂ PSI ಮುಂದೆ ಪರೀಕ್ಷೆ ಬರ್ತಿದೆ, ಅದರಲ್ಲಿ ನಿಮಗೆ ಪ್ರವಾಹಕ್ಕೆ ಏನಾದರೂ ಕ್ವಶನ್ಸ್ SI ಟೈಪ್ ಏನಾದರೂ ಕ್ವಶನ್ಸ್ ಬಂತು ಅಂತ ಇಲ್ಲಿ ನಿಮಗೆ ಈ ಒಂದು ಆರ್ಟಿಕಲ್ ಯೂಸ್ಫುಲ್ ಆಗ್ತದೆ. ಈ ಎಲ್ಲ ಆರ್ಟಿಕಲ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗಿ ನಿಮಗೆ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ನಮ್ಮ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನೆಕ್ಸ್ಟು ಇಲ್ಲಿ ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಎಂಬತಕ್ಕಂಥವ್ರು ಈಗ ರಾಜೀನಾಮೆ ನೀಡ್ತಿದ್ದಾರೆ. ತುಂಬ ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಇದು. ಜಪಾನ್ ದೇಶದ ಪ್ರಧಾನಿ ಶಿಗೆರು ಇಶಿಬಾ ಅವರು ಮುಂದೆ ಬರ್ತಕ್ಕಂಥ ಒಂದು ಜನರೇಷನ್ನ ನನ್ನ ಒಂದು ಪ್ರಧಾನ ಸ್ಥಾನ ಇದೆ ಅದನ್ನು ಬಿಟ್ಟುಕೊಡ್ತೇನೆ ಅಂತ ಇಲ್ಲಿ ಹೇಳಿ ಅವರು ರಾಜೀನಾಮೆ ನೀಡಿದ್ದಾರೆ.
ತುಂಬ ಇಂಪಾರ್ಟೆಂಟ್. ಶಿಕೇರು ಇಶಿಬಾ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ ಪ್ರಧಾನಮಂತ್ರಿ ಹುದ್ದೆಯಿಂದ. ಹಾಗಾದರೆ ಆ ಒಂದು ಶಿಕೇರು ಇಶಿಬಾ ಅವರು ಯಾವ ರಾಷ್ಟ್ರದವರು ಅಂತ ಕೇಳಿದರೆ ಜಪಾನ್ ದೇಶ ಅಂತ ನಿಮಗೆ ಗೊತ್ತಿರಲಿ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.